Hi guys, welcome to our first episode of Basic Bike Learning series. So let's start from scratch. Types of bikes. First one is commuter bikes. Commuter bikes ಅಂದ್ರೆ ಸ್ಪ್ಲೆಂಡರು, ಶೈನು, ಪಲ್ಸರ್ 150, ಟಿ ವಿ ಎಸ್ ರೈಡರ್ ಇವೆಲ್ಲ ಕಮ್ಯೂಟರ್ ಬೈಕ್ಸ್ ಅಲ್ಲಿ ಬರುತ್ತೆ. ಸೊ ಈ ತರ ಬೈಕ್ಸು ಡೈಲಿ ಯೂಸ್ಗಂತಾನೆ ಡಿಸೈನ್ ಮಾಡಿರ್ತಾರೆ. ಮತ್ತೆ ಇದು ಮೈಲೇಜ್ ಕೂಡ ಚೆನ್ನಾಗಿ ಕೊಡುತ್ತೆ ಮತ್ತೆ ಮೇಂಟೆನೆನ್ಸ್ ಕೂಡ ಕಮ್ಮಿ ಇರುತ್ತೆ. ಸ್ಟ್ರೀಟ್ ಆರ್ ನೇಕೆಡ್ ಬೈಕ್ಸ್. ಸ್ಟ್ರೀಟ್ ಆರ್ ನೇಕೆಡ್ ಬೈಕ್ಸಲ್ಲಿ MT-15, ಡ್ಯೂಕು, FZ ಮತ್ತು ಕವಸಕಿ Z ಸೀರೀಸ್ ಇವೆಲ್ಲ ಇದು ಸ್ಟ್ರೀಟ್ ಆರ್ ನೇಕೆಡ್ ಬೈಕ್ಸ್ ಅಂಡರ್ ಬರುತ್ತೆ. ಇದು ಸ್ಪೋರ್ಟಿ ಬೈಕ್ ಥರ ಇರುತ್ತೆ ಬಟ್ ಈಸಿ ಟು ಹ್ಯಾಂಡಲು. ಇದು ಸಿಟಿ ರೈಡ್ಸು ಮತ್ತು ಫನ್ ರೈಡ್ಸ್ಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ಸ್ಪೋರ್ಟ್ಸ್ ಬೈಕ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಒಂದಲ್ಲ ಒಂದು ಡ್ರೀಮ್ ಇರುತ್ತೆ, ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಬೈಕ್ ತೊಗೋಬೇಕು ಅಂತ ಅಲ್ವಾ. ಅದರಲ್ಲಿ R15, RC200, ನಿಂಜಾ ಸೀರೀಸು, ಆಮೇಲೆ BMW S1000 ಇವೆಲ್ಲ ಬರುತ್ತೆ. ಈ ಸ್ಪೋರ್ಟ್ಸ್ ಬೈಕ್ ಮೇನ್ಲಿ ಸ್ಪೀಡ್ಗೋಸ್ಕರ ಮಾಡಿರ್ತಾರೆ ಮತ್ತು ಇದು ಮೋಸ್ಟ್ಲಿ ಸೂಟಬಲ್ ಫಾರ್ ಹೈವೇಸ್ ಆ್ಯಂಡ್ ಟ್ರ್ಯಾಕ್ಸ್. ಓಕೆನಾ. ಕ್ರೂಸರ್ ಬೈಕ್ಸಲ್ಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಕು, ಆಮೇಲೆ ಜಾವಾ, ಆರ್ಲೆ ಡೇವಿಡ್ಸನ್ ಇವೆಲ್ಲ ಬರುತ್ತೆ. ಇದ್ರದ್ದು ಸೀಟ್ಸ್ ಎಲ್ಲ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಇವು ಲಾಂಗ್ ರೈಡ್ಸ್ಗೆ ಮತ್ತು ಹೈವೇ ಟೂರಿಂಗಿಗೆಲ್ಲ ತುಂಬಾ ಸೂಟಬಲ್ ಆಗಿರುತ್ತೆ. ಅಡ್ವೆಂಚರ್ ಬೈಕ್ಸ್ ಎಕ್ಸ್ಪಲ್ಸು, ವಿ-ಸ್ಟ್ರಾಮು, ಆಮೇಲೆ ಹಿಮಾಲಯನ್ ಇವೆಲ್ಲ ಅಡ್ವೆಂಚರ್ ಬೈಕ್ಸಲ್ಲಿ ಬರುತ್ತೆ. ಸೊ ಇದು ಸೂಟಬಲ್ ಫಾರ್ ಆಫ್ ರೋಡಿಂಗು ಮತ್ತು ಆನ್ ರೋಡಿಂಗ್ ಎರಡಕ್ಕೂ ಕೂಡ ಸೂಟಬಲ್ ಆಗುತ್ತೆ. ಬಟ್ ಇದ್ರದ್ದು ಸೀಟ್ ಹೈಟ್ ಸ್ವಲ್ಪ ಮೇಲಿರುತ್ತೆ, ಬಟ್ ಬೆಸ್ಟ್ ಫಾರ್ ಬ್ಯಾಡ್ ರೋಡ್ಸ್ ಆ್ಯಂಡ್ ಟ್ರಾವೆಲಿಂಗ್. ಗರ್ಲ್ಸ್, ಇವಾಗ ಯಾರಾದರೂ ನಾನು ಅಡ್ವೆಂಚರ್ ಬೈಕ್ ತೊಗೋಬೇಕು ಅಂತ ಇದ್ದೀನಿ ಅಂತ ಹೇಳಿದರೆ ನೀವು ಯೋಚನೆ ಮಾಡೋ ಥರ ಇರಬಾರ್ದು, ನೀವೇ ಸಜೆಷನ್ ಕೊಡೋ ಥರ ಇರಬೇಕು. ಸೊ ಕಮೆಂಟ್ ಮಾಡಿ ನಿಮಗೆ ಯಾವ ಬೈಕ್ ಇಷ್ಟ ಮತ್ತು ಅದು ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ ಅಂತ.